ನೋಡಿಯಮ್ಮ, ಸಂಗೀತ ಕ್ಷೇತ್ರ ಅನ್ನೋದು ಹೆಂಗೆ ಅಂತಂದರೆ, ಆಗಿನ ಕಾಲದಲ್ಲಿ ಯಾರೂ ದುಡ್ಡು ಕೊಡ್ತಾ ಇರಲಿಲ್ಲ. ಗೌರವಧನ ಅನ್ನೋದು ಯಾವ ಸಂಗೀತ ಸಂಸ್ಥೆಗಳು ಕೊಡ್ತಾ ಇರಲಿಲ್ಲ. ಅಂದರೆ ಯಾರೋ ತಂದು ಕೊಡೋರು, ನಿರ್ಮಾಪಕರು ಇಲ್ಲ ಗಾಯಕರು ಬಂದು ಹಾಡೋರು, ಅವ್ರಿಗೆ 50 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ಹಿಂಗೆ ಕಳಿಸ್ಬಿಡೋರು. ಹಾಗೆ ಇದ್ದಿದ್ದು ವಾಡಿಕೆ ಥ್ರೂಔಟ್ ಭಾರತ ದೇಶದಲ್ಲಿ ಹಂಗೆ ಇತ್ತು. ಅಣ್ಣ ಮನೋಹರಣ್ಣ ಏನು ಮಾಡೋರು ಅಂತಂದರೆ, ಇಲ್ಲ ಇದು ಸರಿ ಇಲ್ಲ, ನಿರ್ಮಾಪಕರಿಗೆ ದುಡ್ಡು ಸೇರಬೇಕು, ಜೊತೆಗೆ ಸಾಹಿತಿಗಳಿಗೂ ದುಡ್ಡು ಹೋಗಬೇಕು, ಮತ್ತು ಸಂಗೀತಗಾರರಿಗೆ ದುಡ್ಡು ಹೋಗಬೇಕು, ಗಾಯಕರು ಕೂಡ ಅವ್ರ ದುಡಿಮೆ, ಅವ್ರ ಜೀವನನೇ ಅದು, ಅವ್ರು ದುಡ್ಡು ಸೇರಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಗೌರವಧನವನ್ನು ಮುಂಗಡವಾಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡೋರು. ಇವತ್ತಿಗೂ ಕೂಡ ನನಗೆ ಭಾಳ ಐ ಆಮ್ ಪ್ರೌಡ್ ಟು ಸೇ, ರಾಯಲ್ಟಿ ಅನ್ನೋದು ಗೌರವಧನವನ್ನು ಕೊಟ್ಟಿದ್ದು ಫಸ್ಟು ಭಾರತ ದೇಶದಲ್ಲಿ ಲಹರಿ ಸಂಸ್ಥೆ. ಭಾಳ ಜನ ಗೊತ್ತಿಲ್ಲಮ್ಮ, ಇದು ಸತ್ಯ, ಇದು ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಇದಾದಮೇಲೆ ಏನಾಯಿತು ಅಂದರೆ, ಸಾವಿರಗಳಲ್ಲಿ ಸ್ಟಾರ್ಟ್ ಮಾಡೋದು, 10,000 20,000 ಅಂತ ಲಕ್ಷ ಆಯಿತು, ಇವತ್ತು ಕೋಟಿಗಳಿಗೆ ಬಂದಿದ್ದಿದೆ. ಅಂದರೆ ಈ ಉದ್ದಿಮೆಯಲ್ಲಿ ಸಂಗೀತ ಕ್ಷೇತ್ರದ ಇದು ಉದ್ದಿಮೆ, ಇದರಲ್ಲಿ ಹಣ ಇದೆ ಅಂತ ನಿರ್ಮಾಪಕರಿಗೆ ಮತ್ತು ಇಡೀ ಸಂಗೀತ ಕ್ಷೇತ್ರಕ್ಕೆ ನನ್ನ ಲಹರಿ ಅಂತ ಹೇಳಲ್ಲಮ್ಮ, ಇದೆಲ್ಲ ಲಹರಿ ಈ ಸಂಸ್ಥೆ ತೋರಿಸ್ತು.